ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. VAO ರಿಸಲ್ಟನ್ನು ಈಗಾಗಲೇ ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಯಾರು ನೋಡ್ಕೊಂಡಿರಲಿಲ್ಲ ದಯವಿಟ್ಟು ರಿಸಲ್ಟನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳ್ರಿ. ಇವತ್ತಿನ ಮಾಹಿತಿ ಏನಪ್ಪ ಅಂದ್ರೆ, ಇದು ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಹೊರಬಂದಿರತಕ್ಕಂಥ ಒಂದು ಮಾಹಿತಿ. ಒಟ್ಟು ಹುದ್ದೆಗಳು 1000 ಇದ್ದು, ಆ 1000 ಹುದ್ದೆಗಳಿಗೆ ಎಷ್ಟು ಜನ ಅರ್ಜಿ ಹಾಕಿದ್ರು, ಎಷ್ಟು ಜನ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸಾದರು, ಎಷ್ಟು ಜನ ಹಾಲ್ ಟಿಕೆಟನ್ನು ಪಡ್ಕೊಂಡ್ರು, ಹಾಲ್ ಟಿಕೆಟ್ ಪಡ್ಕೊಂಡ ನಂತರ ಎಷ್ಟು ಜನ ಎಕ್ಸಾಮನ್ನು ಬರೆದ್ರು, ಸೊ ಅದರಲ್ಲಿ ಎಷ್ಟು ಜನ ಪಾಸ್ ಆಗಿರಬಹುದು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ಒಟ್ಟು ಹುದ್ದೆಗಳು 1000 ಅಲ್ಲ, 1000 ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿದವರು ಎಷ್ಟು ಜನಪ್ಪ ಅಂದ್ರೆ 4,79,000 ಜನ. ಅರ್ಜಿಯನ್ನು ಹಾಕಿದವರು 4,79,000 ಜನ. ಅದರಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸಾದವರು 4,71,000 ಜನ. ಕಡ್ಡಾಯ ಕನ್ನಡ ಪಾಸ್ ಆದ ನಂತರ ಪ್ರಮುಖ ಪರೀಕ್ಷೆಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿದರು. ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆದ ನಂತರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕಲ್ಲ ಪ್ರಮುಖ ಪರೀಕ್ಷೆಗೆ. ಸೊ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿದವರು 4,16,000 ಜನ. 4,76,000 ಜನ ಪಾಸ್ ಆಗಿದ್ದರು. ಅದರಲ್ಲಿ 4,16,000 ಜನ ಪ್ರಮುಖ ಪರೀಕ್ಷೆಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದವರು ಯಾರು ಮಾಡ್ಕೊಂಡಿಲ್ಲ. 4,16,000 ಜನರಲ್ಲಿ VAO ಪರೀಕ್ಷೆಯನ್ನು ಬರೆದವರು 3,76,000 ಜನ. 3,76,000 ಜನ ಪರೀಕ್ಷೆಯನ್ನು ಬರೆದಿದ್ದಾರೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಏನದಪ್ಪ ಅಂದ್ರೆ, ಒಂದು ಹುದ್ದೆಗೆ 376 ಜನ ಫೈಟ್ ಮಾಡಬೇಕು, ಪೈಪೋಟಿಯನ್ನು ಮಾಡ್ತಾರ. ಒಂದು ಹುದ್ದೆಗೆ 376 ಜನ. ಸೊ ನಾನು ನಿಮಗೆ ಮೊನ್ನೆ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೀನಿ, 70% ಜನ ಈಗಾಗಲೇ ಅದರಿಂದ ಹೊರಗಡೆ ಬಂದಿದ್ದಾರೆ. 30% ಜನ 70 ಮಾರ್ಕ್ಸ್ಗಿಂತಲೂ ಜಾಸ್ತಿ ತಗೊಂಡ ಅವರು ಕ್ವಾಲಿಫೈ ಆಗ್ಯಾರ ಅಂತಂದು ಹೇಳಿದ್ದೀನಿ. ಸೊ 3,76,000 ಜನರಲ್ಲಿ ನಾವು 30% ಮಾಡಿದಾಗ ಎಷ್ಟು ಜನ ಉಳ್ಕೊಳ್ಬೋದು? 1,12,800 ಜನ ಉಳ್ಕೊಳ್ತಾರೆ. ಇನ್ನು ಉಳಿದವರೆಲ್ಲರೂ 70ಕ್ಕಿಂತ ಕೆಳಗಡೆ, ಅವ್ರು ಯಾವುದೇ ರೀತಿ ಎಲಿಜಿಬಲ್ ಇರೋದಿಲ್ಲ. ಅವರೆಲ್ಲರೂ ಮತ್ತು ಬೇರೆ ಒಂದು ಪರೀಕ್ಷೆಗೆ ಅಧ್ಯಯನ ಮಾಡಬೇಕಾಗ್ತದೆ. 1,12,800 ಜನ ಏನಪ್ಪ ಅಂದ್ರೆ 30%, ಅಂದರೆ 70ಕ್ಕಿಂತ ಹೆಚ್ಚಿಗೆ ಮಾಡಿದರು. ಆ 1,12,800 ಜನ ಏನದಾರಲ್ಲ, ಒಂದು ಸೀಟಿಗೆ ಎಷ್ಟಾಗ್ತಾರೆ? ಒಂದು ಸೀಟಿಗೆ 112 ಜನ ಫೈಟ್ ಮಾಡಬೇಕಾಗ್ತದೆ. ಒಂದು ಸೀಟಿಗೆ 112 ಜನ ಫೈಟ್. ಇದು ನಾನು ನಿಮ್ಗೆ ಯಾಕೆ ಮಾಹಿತಿ ಹೇಳಿದೆ ಅಂದರೆ, ಇದು ನಿಮ್ಗೆ ಗೊತ್ತಿರಬೇಕು. ಸೊ ಹಾಗಿದ್ದಾಗ 112 ಜನ ಏನು ಮಾಡ್ಬೋದಪ್ಪ ಅಂದ್ರೆ ಒಂದು ಸೀಟಿಗೆ ಫೈಟ್ ಮಾಡ್ಬೋದು. ಸರ್ಕಾರದ ಪ್ರಕಾರ ಎಷ್ಟಾಗಿತ್ತಪ್ಪ ಅಂದ್ರೆ 376 ಜನ ಪೈಪೋಟಿಯನ್ನು ಮಾಡಬೇಕಾಗಿತ್ತು. ಪರೀಕ್ಷೆ ಬರೆದವರನ್ನು ಹಿಡ್ಕೊಂಡಿದ್ದಾರೆ. ಸೊ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 70 ಜನ ಡಿಸ್ಕ್ವಾಲಿಫೈ ಆಗ್ಯಾರ, 30% ಜನ ಕ್ವಾಲಿಫೈ ಆಗ್ಯಾರ. ಸೊ ಅದರ ಪ್ರಕಾರ 1,12,800 ಜನ ಏನಪ್ಪ ಅಂದರೆ ಈಗಾಗಲೇ ಅದಾರ. ಕೇವಲ 1,000 ಹುದ್ದೆಗಳಿಗೆ ಮಾತ್ರ 112 ಜನರಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಸಿಗುತ್ತದೆ. ಸೊ ಕೊನೆಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ. ಸೊ ಒಟ್ಟು ಹುದ್ದೆ 1000 ಇದ್ದು 4,79,000 ಜನ ನಾವು ಅರ್ಜಿನ ಹಾಕಿದ್ವಿ.
4,79,000 ಜನ ಪ್ರತಿಯೊಬ್ಬರು ಚಲನನ್ನು ತುಂಬಿದ್ದಾರೆ. ಚಲನನ್ನು ತುಂಬಿದಾರಲ್ಲ, ಸೊ ಅದು ಎಸ್ ಸಿ ಇರಲಿ, ಎಸ್ ಟಿ ಇರಲಿ, ಒ ಬಿ ಸಿ ಇರಲಿ ಅಥವಾ ಜನರಲ್ ಕ್ಯಾಟಗರಿ ಇರಲಿ, ಯಾವುದೇ ಇರಲಿ, ಓವರಾಲ್ ಒಂದು ಎವರೇಜ್ 500 ರೂಪಾಯಿ ಹಿಡ್ಕೊಂಡ್ರೆ, ಒಬ್ಬರಿಗೆ 500 ರೂಪಾಯಿ ಹಿಡ್ಕೊಂಡ್ರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಹಣ ಹೋಗಿತ್ತಪ್ಪ ಅಂದ್ರೆ 23,95,00,000 ರೂಪಾಯಿಗಳು. ಆಮೇಲೆ ನಾವು ಬಚ್ಚಾರ್ ಬಸ್ಸಿಂದ ಹೋಗಿದ್ದು ಅದೆಲ್ಲ ಬೇರೆ, ನಾವು ನಮ್ಮ ಕೈಲಿಂದ ದುಡ್ಡು ಖರ್ಚು ಮಾಡಿದ್ದು, ಬಸ್ಸಿಂದ ಹೋಗಿ ಇವೆಲ್ಲ ಖರ್ಚು, ಎಕ್ಸ್ಟ್ರಾ ಖರ್ಚಲ್ಲ, ಕೇವಲ ಡಿ ಡಿಯನ್ನು ತುಂಬಿರ್ತಕ್ಕಂಥ 23,95,00,000 ರೂಪಾಯಿಗಳು ಸರ್ಕಾರಕ್ಕೆ ಹೋಗ್ತದೆ ನಮಗೆ. ಸೊ ಇದೊಂದು ಮಾಹಿತಿಯನ್ನು ನಿಮಗೆ ಕೊಡಬೇಕಾಗಿತ್ತು. ಇಲ್ಲಿವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ನಿಮಗೋಸ್ಕರ ತೊಗೊಂಡು ಬರ್ತೀನಿ. ಜೈ ಹಿಂದ್.